ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ಲತ್ತೀನಿ ಮಟನ್ ಗ್ರೇವಿ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ನೋಡಿ, ಮಟನ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಪೇಸ್ಟ್ ರೆಡಿ ಆಯ್ತು ನೋಡಿ. ಇವಾಗ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಮಟನ್ ಬೆಂದಿದೆ. ಇವಾಗ ನೋಡಿ, ಮಿಕ್ಸಿ ಜಾರಲ್ಲಿ ಫ್ರೈ ಮಾಡ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 2 ಲವಂಗನ ಮೆಣಸು ಹಾಕೋತಿದ್ದೀನಿ. 1 ಲವಂಗ, ಸ್ವಲ್ಪನೇ ಕೊತ್ತಂಬರಿ ಹಾಕೋತಿದ್ದೀನಿ, ಸ್ವಲ್ಪನೇ ಉಪ್ಪು ಹಾಕೋತಿದ್ದೀನಿ. ನೋಡಿ, ನಮ್ಮ ಟೊಮೆಟೊ ಈರುಳ್ಳಿ ಪೇಸ್ಟ್ ರೆಡಿ ಆಯಿತು. ನೋಡಿ, ಮಟನ್ ಗ್ರೇವಿ ಮಾಡೋಕ್ಕೆ ನಾನು ಬಗಾರ್ ಹಾಕೋಕ್ಕೆ ಈರುಳ್ಳಿ ಮತ್ತು ಟೊಮೆಟೊ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ತು ಪುದೀನ, ಈ ಕಡೆ 4 ಲವಂಗ, ಮೆಣಸು, ಚಕ್ಕೆ, ಪಲಾವ್ ಎಲೆ, ಸಾಜೀರ ಮತ್ತು ಇಲಾಚಿ. ಬಗಾರ್ಗೆ ಎಣ್ಣೆನ ಹಾಕೋತಿದ್ದೀನಿ. ಈರುಳ್ಳಿನ ಹಾಕೋತಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. ಟೊಮೆಟೊನ ಹಾಕೋತಿದ್ದೀನಿ. ಟೊಮೆಟೊನ ಹಾಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಹಾಕೋತಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. ಪೇಸ್ಟ್ನ ಹಾಕೊಂಡಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೋತಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಮಟನ್ ಮಸಾಲಾನ ಹಾಕೋತಿದ್ದೀನಿ. ಗರಂ ಮಸಾಲಾನ ಹಾಕೋತಿದ್ದೀನಿ. ಎಲ್ಲ ಮಸಾಲೆನ ಹಾಕೊಂಡು ಸ್ವಲ್ಪ ಬೈದು ಬಿಡಬೇಕು ಮಸಾಲೆನ. ಆಲ್ಮೋಸ್ಟ್ ಮಸಾಲೆನೇ ಬಂದಿದೆ. ಇವಾಗ ನಾನು ಮಟನ್ನ ಹಾಕೋತಿದ್ದೀನಿ. ಮೇಲುಗಡೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ. ನೋಡಿ, ಮಟನ್ ಗ್ರೇವಿ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.